ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ 35. ಆತ್ಮಾನಂ ಚ ಕುರು ಶ್ರೇಷ್ಠ ಕೃಷ್ಣೇನ ಮನಸೇಕ್ಷಿತಂ ಧ್ಯಾಯನ್ ಗತೆ ಭಾಗವತೆ ರುರೋಧ ಪ್ರೇಮ ವಿಹ್ವಲಃ. ಅನುವಾದ: ಈ ಜಗತ್ತನ್ನು ಬಿಡುವಾಗ ಶ್ರೀಕೃಷ್ಣನು ವಿದುರನನ್ನು ಸ್ಮರಿಸಿದ್ದನು. ಈ ವಿಚಾರವನ್ನು ತಿಳಿದ ವಿದುರನು ಪ್ರೇಮ ಭಾವೋದ್ವೇಗಕ್ಕೆ ಒಳಗಾದನು. ವಿಹ್ವಲನಾಗಿ ದೊಡ್ಡ ಧ್ವನಿಯಿಂದ ಅಳತೊಡಗಿದನು. ಶ್ಲೋಕ 36. ಕಾಲಿಂದ್ಯ ಕತಿಭಿ ಸಿದ್ಧ ಅಹೋಭಿರ್ಭರತರ್ಷಭ ಪ್ರಾಪದ್ಯತ ಸ್ವಸರಿತಂ ಯತ್ರ ಮಿತ್ರಾಸುತೋ ಮುನಿಹಿ. ಅನುವಾದ: ಯಮುನಾ ನದಿಯ ತೀರದಲ್ಲಿ ವಿದುರನು ಕೆಲ ದಿನಗಳನ್ನು ಕಳೆದನು. ಅನಂತರ ಆತ್ಮಸಾಕ್ಷಾತ್ಕಾರ ಪಡೆದ ಅವನು ಗಂಗಾ ನದಿಯ ದಡವನ್ನು ತಲುಪಿದನು. ಅಲ್ಲಿ ಮೈತ್ರೇಯ ಮಹರ್ಷಿಗಳಿದ್ದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣನ ಭವ್ಯವಾದಂತಹ ಕಾರ್ಯಗಳು ಮತ್ತು ಮತ್ಸ್ಯಲೋಕದಲ್ಲಿ ಅಸಾಧಾರಣ ಲೀಲೆಗಳನ್ನು ತೋರಿಸೋದಕ್ಕೋಸ್ಕರ ಅವನು ಬೇರೆ ಬೇರೆ ರೀತಿಯ ದಿವ್ಯ ರೂಪಗಳನ್ನು ತಗೊಳ್ತಾನಲ್ಲ, ಇವು ಭಗವದ್ ಭಕ್ತರ ಅಲ್ಲದೆ ಇರುವಂಥವ್ರಿಗೆ ಅರ್ಥ ಆಗೋದು ಬಹಳ ಕಷ್ಟ. ಯಾಕೆಂದರೆ ಅವರನ್ನು ಪಶುಗಳು ಅಂತಲೇ ಕರೀತಾರೆ. ಅಂಥ ಪಶುಗಳಿಗೆ ಇದು ಮಾನಸಿಕ ಕ್ಷೋಭೆ ಮಾತ್ರ, ಅಂದರೆ ಮಾನಸಿಕವಾಗಿ ಅವ್ರಿಗೆ ಗೊಂದಲ ಕೊಡುತ್ತೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಉದ್ಧವ ಹೇಳ್ತಾನೆ, ಈ ಜಗತ್ತನ್ನು ಬಿಡಬೇಕಾದ್ರೆ ಶ್ರೀಕೃಷ್ಣ ವಿದುರ ನಿನ್ನನ್ನು ಸ್ಮರಣೆ ಮಾಡ್ಕೊಂಡಿದ್ದ ಅಂತಂದ್ಬಿಟ್ಟು, ವಿದುರನಿಗೆ ಭಗವಂತ ನನ್ನನ್ನು ನೆನೆಸ್ಕೊಳ್ಳನಲ್ಲ ಅಂತಂದ್ಬಿಟ್ಟು ಆ ವಿಚಾರ ಗೊತ್ತಾಗಿದ ತಕ್ಷಣ ವಿದುರ ಪ್ರೇಮ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ಆಮೇಲೆ ತುಂಬಾ ದುಃಖ ಆಗ್ಬಿಡುತ್ತೆ ಅವನಿಗೆ. ದೊಡ್ಡ ಧ್ವನಿ ಮಾಡ್ಕೊಂಡು ಅಳಕ್ಕೆ, ಅಂದರೆ ಚೀರಾಡ್ಕೊಂಡು ಅಳ್ತಾನೆ. ಇನ್ನು ಭಗವಂತ ಸಿಗೋದಿಲ್ಲ ಅಲ್ವಾ ಅವನಿಗೆ. ಈಗ ಕಣ್ಮುಂದೆ ಇದ್ದ, ಆದರೆ ಅವನನ್ನು ನೋಡೋಕ್ಕಾಗಲಿಲ್ಲ, ಭೇಟಿ ಮಾಡೋಕ್ಕಾಗಲಿಲ್ಲ. ಕೊನೆಗಳಿಗೆಯಲ್ಲಿ ಅಂದರೆ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನನ್ನು ಸ್ಮರಣೆ ಮಾಡ್ಕೊಂಡಿದ್ದಾನಲ್ಲ ಅಂತಂದ್ಬಿಟ್ಟು ಜೋರಾಗಿ ಚೀರಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಕೊನೆಯ ಕ್ಷಣಗಳಲ್ಲಿ ವಿದುರನನ್ನು ಸ್ಮರಿಸಿದ್ದನು. ಇದನ್ನು ತಿಳಿದ ವಿದುರನು ಪ್ರೇಮ ಭಾವೋದ್ವೇಗದಿಂದ ವಿಹ್ವಲನಾದನು. ಅವನು ತಾನೊಬ್ಬ ನಿಕೃಷ್ಟನೆಂದು ತಿಳಿದುಕೊಂಡಿದ್ದನು. ಆದರೂ ಅಕಾರಣ ಕೃಪೆಯಿಂದ ಶ್ರೀಕೃಷ್ಣನು ಅವನ ನೆನಪು ಮಾಡಿಕೊಂಡಿದ್ದನು. ವಿದುರನು ಇದನ್ನು ಮಹಾ ಅನುಗ್ರಹವೆಂದು ಸ್ವೀಕರಿಸಿದನು. ಹೀಗಾಗಿ ಅವನು ಅತ್ತನು. ಈ ರೀತಿಯ ಅಳುವಿಕೆಯು ಭಕ್ತಿ ಸೇವೆಯಲ್ಲಿ ಪ್ರಗತಿಪಥದ ಕೊನೆಯ ಹಂತ ಆಗಿರುತ್ತದೆ. ಶ್ರೀಕೃಷ್ಣನಿಗಾಗಿ ಪ್ರೇಮಪೂರ್ವಕವಾಗಿ ರೋಧಿಸುವವನು ಭಕ್ತಿ ಸೇವೆಯ ಪಥದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ಅಂದರೆ ಅರ್ಥ ಏನು? ಈಗ ಭಗವಂತ ಅವನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಕೊನೆಯ ಕ್ಷಣಗಳಲ್ಲಿ ವಿದುರನನ್ನು ಸ್ಮರಿಸ್ಕೊಳ್ತಾನೆ ಅಂತ ಕೇಳಿದ ತಕ್ಷಣ ವಿದುರನಿಗೆ ಆ ಪ್ರೇಮ ಭಾವೋದ್ವೇಗ, ಅದರಿಂದ ಏನಾಯಿತು, ಅವನು ಮೈಯೆಲ್ಲ ಅವನಿಗೆ ರೋಮಾಂಚನವಾದಂಗಾಗುತ್ತೆ. ಜೊತೆನಲ್ಲಿ ಅವನಿಗೆ ಸಂತೋಷ ಆಗ್ತಾ ಇದೆ, ದುಃಖ ಆಗ್ತಾ ಇದೆ. ಅವನೇನು ಅಂದ್ಕೊಂಡಿದ್ದಾನೆ, ನಾನೊಬ್ಬ ತುಂಬಾ ನಿಕೃಷ್ಟವಾಗಿರುವಂಥವನು ಅಂತ ತಿಳ್ಕೊಂಡಿರ್ತಾನೆ. ಆದರೂ ಕೂಡ ಆ ಭಗವಂತ ಅಕಾರಣ ಕೃಪೆ ಮಾಡಿ ನನ್ನನ್ನು ಸ್ಮರಣೆ ಮಾಡ್ಕೊಂಡಿದ್ದಾನಲ್ಲ ಅಂತಂದ್ಬಿಟ್ಟು ಅವನಿಗೆ, ಅಂದರೆ ಭಗವಂತ ಕೆಲವರಿಗೆ ಕೃಪೆಯನ್ನು ತೋರಿಸ್ತಾನೆ, ಯಾವ ರೀತಿಯಲ್ಲಾದರೂ ಆಗಿರ್ಬೋದು. ಈಗ ನೋಡಿ, ಉದ್ಧವನಿಗೆ ಸ್ವಯಂ ಭೇಟಿಯಾಗಿ ಅವನು ಜ್ಞಾನವನ್ನು ಕೊಟ್ಟು ನೀನು ಬದರಕಾಶ್ರಮಕ್ಕೆ ಹೋಗು ಅಂತಂದ. ಇಲ್ಲಿ ವಿದುರನ ವಿಷಯದಲ್ಲಿ ಏನಾಯಿತು, ಭಗವಂತ ಅವನನ್ನು ಸ್ವತಃ ಹೋಗುವಂಥ ಸಮಯದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ಈಗ ನಾವು ಎಲ್ಲಾದರೂ ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಅಂತಂದಾಗ ನಮಗೆ ತುಂಬ ಪ್ರೀತಿ ಪಾತ್ರರಾಗಿರ್ತಾರೋ, ಯಾರು ಹೃದಯಕ್ಕೆ ಹತ್ತಿರವಾಗಿರ್ತಾರೋ ಅಂಥವ್ರನ್ನೇ ನಾವು ನೆನೆಸ್ಕೊಳ್ಳೋದು ಅಲ್ವಾ. ಇಲ್ಲಿ ಭಗವಂತ ಅವನನ್ನು ನೆನೆಸ್ಕೊಳ್ತಾ ಇದ್ದಾನೆ ಅಂದರೆ ಅವನು ಭಗವಂತನ ಹೃದಯಕ್ಕೆ ಎಷ್ಟು ಹತ್ತಿರದವನು ಅಂತ ಅಂದ್ಬಿಟ್ಟು ಅವನು ನನ್ನ ಮೇಲೆ ಅನುಗ್ರಹ ಮಾಡಿದ್ದಾನೆ, ಭಗವಂತ ಅಕಾರಣ ಕೃಪೆ ಮಾಡಿದ್ದಾನೆ, ಅದಕ್ಕೋಸ್ಕರ ಅವನು ನೆನ್ಪು ಮಾಡ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಇದು ಮಹಾ ಅನುಗ್ರಹ ನನಗೆ ಅಂತ ವಿದುರ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಅಳ್ತಾನೆ, ಆಯಿತಾ. ಈ ರೀತಿ ಅಳೋದಿದೆಯಲ್ಲ ಭಗವಂತನಿಗೋಸ್ಕರ, ಅಥವಾ ಭಗವಂತ ಏನಾದರೂ ಮಾಡಿದರೆ ಅದನ್ನು ನೆನೆಸ್ಕೊಂಡು ಅಳೋದಿದೆಯಲ್ಲ, ಇದು ಭಕ್ತಿ ಸೇವೆಯಲ್ಲಿ ನಾವು ಪ್ರಗತಿಯ ಪಥದ ಕೊನೆ ಹಂತ. ಅಂದರೆ ನಾವು ಈಗ ಈ ಒಂದು ಆಧ್ಯಾತ್ಮಿಕ
ಮಾರ್ಗದಲ್ಲಿ ನಡೀತಾ ಇರ್ತೀವಲ್ವಾ, ಆ ಭಕ್ತಿ ಮಾರ್ಗದಲ್ಲಿ, ಅದರಲ್ಲಿ ಕೊನೆ ಮಟ್ಟಕ್ಕೆ ತಲುಪ್ತೀವಲ್ವಾ, ಆಗ ನಾವು ಭಗವಂತನಿಗೋಸ್ಕರ ಈ ರೀತಿ ಅಳೋದು, ಭಗವಂತ ಏನಾದರೂ ಹೇಳಿರೋದನ್ನ ಕೇಳಿದ್ರೆ ಅಳು ಬರೋದು, ಇದೆಲ್ಲ ಆಗುತ್ತೆ. ಆದರೆ ಇದೆಲ್ಲ ನಾಟಕೀಯ ಅಲ್ಲ, ನಾಟಕೀಯವಾಗಿ ಏನೂ ನಡೆಯೋದಿಲ್ಲ. ಅದು ತಂತಾನಾಗೆ ಬರುತ್ತೆ. ಅಂದರೆ ಆ ಹೃದಯ ಅದಕ್ಕೆ ಸ್ಪಂದಿಸುತ್ತೆ. ಆ ಹೃದಯ ಕರಗಿ ತಂತಾನಾಗಿ ನೀರಾಗಿ ಕಣ್ಣಲ್ಲಿ ಬರುತ್ತೆ. ಆ ರೀತಿ ಬರಬೇಕು. ಅಂದರೆ ಶ್ರೀಕೃಷ್ಣನಿಗೋಸ್ಕರ ಪ್ರೇಮಪೂರ್ವಕವಾಗಿ ಯಾರು ಅಳ್ತಾನೋ ಭಕ್ತಿ ಸೇವೆಯ ಪಥದಲ್ಲಿ ಅವನು ಖಂಡಿತವಾಗ್ಲೂ ಕೂಡ ಯಶಸ್ವಿಯಾಗ್ತಾನೆ. ಯಾರ ಕಣ್ಣಲ್ಲಿ ಭಗವಂತನಿಗೋಸ್ಕರ ನೀರು ಬರುತ್ತೋ ಅವನನ್ನು ನೋಡಬೇಕು, ಅವ್ನ ದರ್ಶನ ಮಾಡಬೇಕು, ಅವ್ನ ಸೇವೆ ಮಾಡೋಕ್ಕಾಗ್ತಿಲ್ವಲ್ಲ, ಈ ರೀತಿಯ ಮನೋಭಾವಗಳನ್ನು ಇಟ್ಕೊಂಡು ಯಾರ ಕಣ್ಣಲ್ಲಿ ನೀರು ಬರುತ್ತೋ ಅವರಿಗೆ ನಿಜವಾಗ್ಲೂ ಇದರಲ್ಲಿ ಯಶಸ್ವಿ ಅನ್ನೋದು ಸಿಗುತ್ತೆ ಭಕ್ತಿ ಮಾರ್ಗದಲ್ಲಿ ಅಂತಂದ್ಬಿಟ್ಟು ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಯಮುನಾ ನದಿ ತೀರದಲ್ಲಿ ವಿದುರ ಏನು ಮಾಡ್ತಾನೆ, ಕೆಲವೊಂದು ದಿನಗಳನ್ನು ಕಳೀತಾನೆ. ಉದ್ಧವ ಹೊರಟೋಗ್ತಾನಲ್ಲ, ಈಗ ಯಮುನಾ ನದಿಯ ತೀರದಲ್ಲೇ ಒಂದು ಸ್ವಲ್ಪ ದಿವಸ ಇರ್ತಾನೆ. ಆಮೇಲೆ ಆತ್ಮ ಸಾಕ್ಷಾತ್ಕಾರ ಪಡೆದಂಥ ಅವನು ಗಂಗಾ ನದಿ ದಡವನ್ನು ತಲುಪ್ತಾನೆ. ಯಮುನಾ ನದಿ ದಡದಿಂದ ಈಗ ಗಂಗಾ ನದಿ ದಡಕ್ಕೆ ಬಂದು ತಲುಪ್ತಾನೆ. ಅಲ್ಲಿ ಮೈತ್ರೇಯ ಮಹರ್ಷಿಗಳು ಇರ್ತಾರೆ. ಯಾಕಂದರೆ ನೀನು ಆ ಭಗವಂತನ ವಿಚಾರಗಳನ್ನು ಹೇಳು ಅಂತಂದಾಗ ನೀವು ಮೈತ್ರೇಯರಿಂದನೇ ಕೇಳಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾನಲ್ಲ. ಸೊ ಇವಾಗ ಮೈತ್ರೇಯ ಮಹರ್ಷಿಗಳನ್ನು ನಾನು ಭೇಟಿ ಆಗಬೇಕು ಅಂತ ಯೋಚನೆ ಮಾಡಿ ಅವನು ಮೈತ್ರೇಯ ಮಹರ್ಷಿಗಳ ಹತ್ರಕ್ಕೆ ಬರ್ತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿದುರ ಮೈತ್ರೇಯರ ಸಮಾಗಮ ಅನ್ನುವಂಥ 4ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.